ಅಧ್ಯಾಯ 19 ಬಾದಾಮಿ ಚಾಳುಕ್ಯರು ಮತ್ತು ಕಂಚಿನ ಪಲ್ಲವರು. ಬಾದಾಮಿ ಚಾಳುಕ್ಯರು 1547-53ರಂದು ಆಳಿದರು. ಸಾಮಾನ್ಯ ಶಕೆ 6ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜ್ಯಗಳು ಆಳಿದರು. 6ನೇ ಶತಮಾನದಲ್ಲಿ ಏನಾಯ್ತಂದ್ರೆ ಮಹಾನ್ ಶಕ್ತಿಶಾಲಿ ಎಷ್ಟು ತುಂಬ ಶಕ್ತಿ ಇರುವ ರಾಜ್ಯಗಳು ಏನು ಮಾಡಿದ್ರಂತ ಆಳಿದರು ಕರ್ನಾಟಕದಲ್ಲಿ. ಅವರೇ ಬಾದಾಮಿಯ ಚಾಳುಕ್ಯರು. ಅವರು ಯಾರಂದರೆ ಬಾದಾಮಿಯ ಚಾಳುಕ್ಯರು. ಕರ್ನಾಟಕದಲ್ಲಿ ತಮ್ಮ ಸಾರ್ವಭೌಮತೆಯನ್ನು ಸ್ಥಾಪಿಸಿ ಸುಮಾರು 200 ಶತಮಾನ ಕಾಲ ಅವಿಚ್ಛಿನ್ನವಾಗಿ ಅವ್ರು ಏನು ಮಾಡಿದಿರುತ್ತ ಸಾರ್ವಭೌಮತೆಯನ್ನು ಸ್ಥಾಪಿಸಿ ಸುಮಾರು 200 ವರ್ಷ ಅವಿಚ್ಛಿನ್ನವಾಗಿ ಆಳಿದರು. ಅಪಾರ ವೈಭವದಿಂದ ರಾಜ್ಯಭಾರ ಮಾಡಿದರು. ದಕ್ಷಿಣ ಭಾರತ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಚಾಳುಕ್ಯ ರಾಜಮನೆತನವು ಭಾರತದ ಪ್ರಬಲ ರಾಜಮನೆತನಗಳಲ್ಲೊಂದು. ಈ ಎಷ್ಟೋ ಮನೆತನ ಇರ್ತಾವ, ಅದರಲ್ಲಿ ಬಾದಾಮಿ ಚಾಳುಕ್ಯರ ಮನೆತನ ಒಂದು. ಚಾಳುಕ್ಯರ ಆಳ್ವಿಕೆ 6ನೇ ಶತಮಾನದಿಂದ ಆರಂಭಗೊಂಡು 8ನೇ ಶತಮಾನದ ಮಧ್ಯಭಾಗದಲ್ಲಿ ಕೊನೆಗೊಂಡಿತು. ಚಾಳುಕ್ಯರ ಮನೆತನ ಎಷ್ಟರಲ್ಲಿ ಆರಂಭವಾಯಿತು? 6ನೇ ಶತಮಾನದಲ್ಲಿ ಆರಂಭವಾಗಿದ್ದು 8ನೇ ಶತಮಾನದ ಮಧ್ಯದಲ್ಲಿ ಮುಗಿತು. ರಾಜ ಜಯಸಿಂಹನು ಈ ವಂಶದ ಸ್ಥಾಪಕನು ರಾಜ ಜಯಸಿಂಹನು. ಯಾರು? ಯಾವ ವಂಶದ ಸ್ಥಾಪಕ? ಬಾದಾಮಿ ಚಾಳುಕ್ಯರ ವಂಶದ ಸ್ಥಾಪಕನು ರಾಜ ಜಯಸಿಂಹನು. ಈ ರಾಜವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಹೆಸರಾಂತ ಚಕ್ರವರ್ತಿ ಎಂದು ಇಮ್ಮಡಿ ಪುಲಕೇಶಿ ಗಂಗರು, ಕದಂಬರು ಮತ್ತು ಅಳುಪರನ್ನು ಗೆದ್ದು ಈತನು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸಿದನು. ಇದರಲ್ಲಿ ಶಕ್ತಿಶಾಲಿ ಯಾರೆಂದರೆ ಇಮ್ಮಡಿ ಪುಲಕೇಶಿ ಗಂಗರು, ಕದಂಬರನ್ನು ಸೋಲಿಸಿ ಚಕ್ರವರ್ತಿಯನ್ನು ವಿಸ್ತರಿಸಿದನು. ಅವನು ಕಲ್ತನು. ಅದು ಗಂಗರಿಗೆ ಮತ್ತು ಕದಂಬರಿಗೆ ಸೋಲಿಸಿ ಚಕ್ರವರ್ತಿಯನ್ನು ಹೇಗೆ ಮಾಡ್ಬೇಕಂತ ಕಲ್ತನು. ದಕ್ಷಿಣ ದಕ್ಕನಿಯಲ್ಲಿ ಪಲ್ಲವರು ಮತ್ತು ವೈಭವ ಕಾಲದಲ್ಲಿ ಇದ್ದರು. ದಕ್ಷಿಣ ಕೈದನೆ ಪಲ್ಲವರು ಮತ್ತು ವೈಭವದ ಕಾಲದಲ್ಲಿ ಇದ್ದರು. ದೊರೆ ಮಹೇಂದ್ರವರ್ಮನು ಪುಲಕೇಶಿಯ ಮರಮಾಧಿಕವರನನ್ನು ಒಪ್ಪಿಕೊಳ್ಳದೆ ಕಾರಣ ಪುಲಕೇಶಿ ಆತನನ್ನು ಸೋಲಿಸಿದ. ದೊರೆ ಮಹೇಂದ್ರವರ್ಮ ಪುಲಕೇಶಿಯ ಪರಮಾಧಿಕಾರತ್ವವನ್ನು ಒಪ್ಪಿಕೊಳ್ಳಲಿಲ್ಲ. ಇಮ್ಮಡಿ ಪುಲಕೇಶಿ ದೊರೆ ಮಹೇಂದ್ರವರ್ಮನಿಗೆ ಸೋಲಿಸನಂತ ಒಪ್ಪಿಕೊಳ್ಳಲ್ಲ. ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷವರ್ಧನನು ನರ್ಮದಾ ನದಿ ದಂಡೆಯಲ್ಲಿ ತಡೆ ಪ್ರತೇಶ್ವರ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ. ಹರ್ಷವರ್ಧನ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಬೇಕೆಂದು ಆ ಮೇಲಿಂದ ಕೆಳಗಡೆ ನರ್ಮದಾ ನದಿಯಲ್ಲಿ ಬರ್ತಾನೆ. ಇಮ್ಮಡಿ ಪುಲಕೇಶಿಗ ಗೊತ್ತಿರಲ್ಲ. ಇದು ಇಮ್ಮಡಿ ಪುಲಕೇಶಿ ಇರ್ತಾನ, ಹರ್ಷವರ್ಧನ ಇಲ್ಲಿ ಮೇಲಿರ್ತಾನ. ಹರ್ಷವರ್ಧನ ಇಲ್ಲಿ ಬರ್ತಾನ ದಕ್ಷಿಣದಿಂದ. ಇಮ್ಮಡಿ ಪುಲಕೇಶಿ ಗೊತ್ತಿರಿ ಯಾರು ಅವನಿಗೆ ಗೊತ್ತಾಗನ ಬರ್ತಾನೆ. ಹರ್ಷವರ್ಧನ ಇಲ್ಲಿ ಬರ್ತಾನೆ, ಇಮ್ಮಡಿ ಪುಲಕೇಶಿ ಇಲ್ಲಿ ಬರ್ತಾನೆ. ನರ್ಮದಾ ನದಿಯಲ್ಲಿ ಬಂದಾಗ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ಯುದ್ಧ ಆಗ್ತದೆ. ಇತಿಹಾಸದಲ್ಲಿ ಇದ್ರೊಳಗೆ ಅಂತ ಹೇಳೋಕ್ಕಾಗಲ್ಲ. ಅದರ ಮ್ಯಾಗ ಅದು ಆಗ್ತದೆ. 548ರಿಂದ 561ರಂದು ನಡೆದದು. ಇಮ್ಮಡಿ ಪುಲಕೇಶಿ ಹರ್ಷವರ್ಧನ ನಡುವೆ ಯುದ್ಧ ಆಗ್ತದ. ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನಂದ್ರೆ ಹರ್ಷವರ್ಧನ್ ಎಲ್ಲ ಆ ಸೈನಿಕರು ಬಂದಲ್ಲಿ ಅವನಿಗೆ ಕೊಚ್ಚಾಕಿ ಆ ನರ್ಮದಾ ನದಿಯಲ್ಲಿ ಅವರ ರಕ್ತ ಹರಿತದ. ಆ ಥರ ಅಲ್ಲಿ ವಹಿಸ್ತಾನ ಇರ್ತಾನೆ. ಇಮ್ಮಡಿ ಪುಲಕೇಶಿಯ ಒಂದು ಸ್ಥಳದ ಅವನ ಹತ್ರ ಒಬ್ಬ ಇಮ್ಮಡಿ ಪುಲಕೇಶಿ ಬಳಿ ರವಿಕೀರ್ತಿ ಅನ್ನೋ ಒಬ್ಬ ಕವಿ ಇರ್ತಾನ. ಹರ್ಷವರ್ಧನ ಬಳಿ ಬಾಣಭಟ್ಟ ಅನ್ನೋ ಕವಿ ಇರ್ತಾನ. ಹರ್ಷವರ್ಧನನ ಬಲ್ಲಿದ ಕವಿ ಹರ್ಷವರ್ಧನ ಗೆದ್ದ ಅಂತ ಹೇಳ್ತಾನೆ. ಇಮ್ಮಡಿ ಪುಲಕೇಶಿ ಬಳಿ ಇರೋ ಕವಿ ಇಮ್ಮಡಿ ಪುಲಕೇಶಿ ಗೆದ್ದ ಅಂತ ಇರ್ತಾನೆ. ಇಲ್ಲಿ ಇವ್ರಿಗೆ ಗೊಂದಲ ಆಗ್ತದೆ, ಯಾರು ಗೆದ್ದರು ಯಾರಂತ ಅರ್ಥ ಆಗಿಲ್ಲ. ಅಲ್ಲಿ ಒಬ್ಬ ಬರ್ತಾನೆ ಹೊಯಿಸ್ತಾನೆ ಚೀನಾದಿಂದ ಎದಕ್ಕೆ ಬರ್ತಾನೆ ಅಂದ್ರೆ ಭಾರತ ಹೇಗಿದೆ ಅಂತ ನೋಡಕ್ ಬರ್ತಾನೆ. ಅವ ಬಂದು ಏನು ಹೇಳ್ತಾನೆ,